Hi, good afternoon. Welcome back to my YouTube channel and welcome back to my new vlog. ಸೊ ನಾನಿವತ್ತು ಊರಿಗೆ ಹೋಗ್ತಾ ಇದ್ದೇನಲ್ಲ, ಊರಿಗೆ ಆಲ್ರೆಡಿ ಬಂದಿದ್ದೆ. ಟ್ರೈನ್ ಹಿಡಿದು ಅಲ್ಲಿ ಇನ್ನೊಂದು ಟ್ರೈನ್ ಬರ್ತಿತ್ತು, ಕ್ರಾಸ್ ಮಾಡಿ ನಿಂತ್ಕೊಂಡೆ. ನಮ್ಮೂರಲ್ಲಿ ಸಂಡೇ ಆ್ಯಂಡ್ ಮಂಡೇ 2 ದಿನವೂ ಹಬ್ಬ ಇದೆ. ಏಕಾದಶಿ ಮತ್ತು ದ್ವಾದಶಿ ದಿನ. ನಮ್ಮದು ಏಕಾದಶಿ ಉಪವಾಸ ಹಬ್ಬ ಅಂತಾರೆ. ಏಕಾದಶಿ ದಿನವೇ ನಾವು ಎಡೆ ಇಡೋದು. ಸೊ ಸಿಕ್ಕಾಪಟ್ಟೆ ಜನ ಇದ್ದರು. ನನಗೆ ಅವರು ಮುಗಿಸ್ಕೊಂಡು ಹೋಗ್ತಿದ್ದಾರೆ ಹಬ್ಬನ, ಇಲ್ಲ ಸಂಡೇ ಆಗಿರೋದ್ರಿಂದ ಉಕ್ಕಡಕ್ಕೆ ಅಷ್ಟೊಂದು ಜನ ಬಂದಿದ್ರೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಜನ ಇದ್ದರು. ಇಲ್ಲಿ ಏನಾಯ್ತು ಅಂತ ಅಂದರೆ, ಮಿಡಲಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿರು ಪಾಪ ಇವರಿಗೆ, ಅಂದರೆ ಎ ಸಿ ಕೋಚು ಒಂದು ಅಷ್ಟು ಮಿಡಲಲ್ಲಿ ಬಂದಿದೆ ಈ ಸಲ ಅಂಥೇಳಿ. ಪಾಪ ಸಿಕ್ಕಾಪಟ್ಟೆ ಜನ ಈ ಕಡೆ ಆ ಕಡೆ ಎಲ್ಲ ಹೋಗ್ತಾಯಿದ್ರು. ನಾನು ಸಂಡೇ ಇವತ್ತೇ ರೈಲ್ವೆ ಸ್ಟೇಷನ್ ಹತ್ರ ಈ ಥರ ಸಂತೆ ನೋಡಿದ್ದು. ಬಟ್ ಇಲ್ಲಿ ತೊಗೊಂಡ್ರೆ ವರ್ತ್ ಅನಿಸುತ್ತೆ. ಬಟ್ ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ ಕೂಡ ಇಲ್ಲಿ ಸಿಗುತ್ತೆ. ಸೊ ರೈಲ್ವೆ ಸ್ಟೇಷನ್ ಆರಾಮಾಗಿ ಹೋಗೋರು ಬಂದಲ್ಲಿ ಆಟೋ ಇಳ್ದೋ ಇಲ್ಲ ಬಸ್ ಇಳ್ದೋ ಆರಾಮಾಗಿ ಇಲ್ಲಿ ತೊಗೊಂಡು ಟ್ರೈನಲ್ಲಿ ಆರಾಮಾಗಿ ಹೋಗ್ಬೋದು. ತುಂಬ ದಿನ ಬಾಳಿಕೆನೂ ಬರುತ್ತೆ. ಅಷ್ಟು ಫ್ರೆಶ್ ತರಕಾರಿ ಸಿಗುತ್ತೆ ನಮ್ಮೂರ ಸೈಡೆಲ್ಲ. ನನಗೆ ಚರಿ ಕಾಲ್ ಮಾಡಿದ, ಅವ್ರು ಕಾಲ್ ಮಾಡಿದ, ಏನು ಹೇಳೋಕ್ಕೆ ಅಂತ ಗೊತ್ತಿಲ್ಲ. ನಾನು ಅಷ್ಟರಲ್ಲಿ ಬಂದೆ. ಆವಾಗ ಅವನು ಸಂತೆ ತೋರಿಸ್ತಾ ಇದೆ, ನೋಡು ಫ್ರೆಶ್ ಆಗಿರೋ ಸಿಗುತ್ತೆ, ನೀನು ನಿಮ್ಮಪ್ಪ ಇಬ್ಬರು ಬನ್ನಿ ತಗೊಂಡೋಗರಂತೆ ಅಂತ. ನಾವು ಹೋಗಿದ್ದೋ ನಾವು ನೆನ್ನೆನೋ ಹೋಗಿದ್ದೋ ಅಂತ ಹೇಳ್ತಾ ಇದ್ದ. ನಮ್ಮೂರಲ್ಲೆಲ್ಲ ಸ್ಯಾಟರ್ಡೇ ಸಂತೆ ಇರುತ್ತೆ. ಇವತ್ತೇ ಫಸ್ಟ್ ನಾನು ನೋಡಿದ್ದು ಈ ಥರ ಸಂಡೇ ಇದ್ದಿದ್ದನ್ನ. ಪಾಂಡುಪುರದಲ್ಲೆಲ್ಲ ಗುರುವಾರನೇ ಇರೋದು. ಸೊ ಮನೆಗೆ ಹಂಗೆ ಸ್ವಲ್ಪ ಫ್ರೂಟ್ಸ್ ಥರ ಕೇಳಿದರು ಎಡೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ತೊಗೊಂಡು. ನನಗೆ ಇಲ್ಲಿ ಗೋಬಿ ಅಂದರೆ ತುಂಬ ಇಷ್ಟ. ಸಖತ್ತಾಗಿ ಮಾಡ್ತಾರೆ ಆಂಟಿ ಗೋಬಿನ. ನಾನು ತಿಂದು ಆಲ್ರೆಡಿ ತುಂಬ ದಿನ ಆಗಿತ್ತು ಗೋಬಿ ತಿಂದು. ಒಂದು 3 ಮಂತ್ ಮೇಲಾಗಿತ್ತು. ಮನೇಲಿ ನನ್ನ ಸಿಸ್ಟರ್ ಮಾಡಿದ್ಲು ಗೋಬಿ, ಅವಾಗ ತಿಂದಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅರ್ಧ ತಿಂತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಅರ್ಧ ಅಷ್ಟೇ ಗೋಬಿ ತೊಗೊಂಡೆ. ಸಖತ್ತಾಗಿ ಮಾಡ್ತಾರೆ ಗೋಬಿ ಇಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಮುಗಿಸ್ಕೊಂಡು ನಾನು ಆಲ್ಮೋಸ್ಟ್ ಪಾಂಡುಪುರ ಬಂದಾಗೆಲ್ಲ ಈ ಥರ ಸೋಡಾ ಗೋಬಿ ಏನಾದರೂ ತಿನ್ನಬೇಕು. ಗೋಬಿ ಯಾವಾಗಲೂ ತಿನ್ನಲ್ಲ. ಈ ಥರ ಆಂಟಿ ಏನಾದ್ರು ಇದ್ದರೆ ನಾವು ಹೋಗೋ ಟೈಮಲ್ಲಿ ಅಷ್ಟೇ ನಾನು ತಿನ್ನೋದು. ಸೊ ಅವ್ರು ಮಧ್ಯಾಹ್ನ ಟೈಮಿಂದ ಬೆಳಿಗ್ಗೆ ಏನೋ ಆಗ್ತಾ ಇರ್ತಾರೆ ಅನ್ಸುತ್ತೆ, ನಂಗೆ ಅಷ್ಟಾಗುತ್ತಿಲ್ಲ. ನಾವು ಮಧ್ಯಾಹ್ನ ಹೋಗಿರೋದ್ರಿಂದ ಅಲ್ಲಿಗೆ ಹೋಗೋಷ್ಟೊಳಗೆ 4:30 ಆಯಿತು, ಸಿಕ್ತು. ಇನ್ನು ಇವರಂತೂ ನನಗೆ ಗೊತ್ತಿಲ್ಲ, ನಾನು ಗೊತ್ತಿರೋ ಮಟ್ಟಿಗೆ ಸುತ್ತಮುತ್ತ ಇರೋದ್ರಲ್ಲೆಲ್ಲ ಇವರ ಸೋಡಾ ಅಂಗಡಿಲೇ ಸಕ್ಕತ್ತಾಗಿ ಸೋಡಾ ಮಾಡೋದು. ತುಂಬ ಟೇಸ್ಟಾಗಿರುತ್ತೆ. ಮಸಾಲ ಎಲ್ಲ ಥರ ಸ್ವೀಟು, ಸಾಲ್ಟು, ಮಸಾಲ, ಪೈನಾಪಲ್ಲು ಯಾವುದೋ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ಹಬ್ಬ ಅಲ್ಲ ಊರ ಕಡೆ, ಅದಕ್ಕೆ ಅಷ್ಟೊಂದು ಜನ ಇಲ್ಲ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇಷ್ಟು ಚಿಕ್ಕ ಅಂಗಡಿ ಆದ್ರೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅಷ್ಟು ಟೇಸ್ಟಾಗಿರುತ್ತೆ. ನಂಗೆ ಸ್ವಲ್ಪ, ನಾನು ಚೆಕಪ್ಗೆ ಹೋಗಿದ್ದಾಗ ಸ್ವಲ್ಪ ಲೋ BP ಇದೆ ಅಂತ ಹೇಳಿದ್ರು. ಸೊ ಅದರಿಂದ ಒಂದು ಸೋಡಾ ಕುಡಿಯೋಣ, ಮಸಾಲ ಸೋಡೋಣ ಅಂತ ಹೇಳ್ಬಿಟ್ಟು ಒಂದು ಮಸಾಲ ಸೋಡಾ ತೊಗೊಂಡೆ. ನಮ್ಮ ಮನೆಯವ್ರು ಯಾವಾಗಲೂ ಸ್ವೀಟೇ ಕುಡಿಯೋದು, ನಾನು ಯಾವಾಗಲೂ ಸಾಲ್ಟೇ ಕುಡಿಯೋದು. ಆದರೂ ನನಗೆ BP ಲೋ ಇದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇಲ್ಲಿಂದ ಸೋಡಾ ಕುಡ್ಕೊಂಡು, ಯಾರೂ ಇರಲಿಲ್ಲ. ಹೋದ ತಕ್ಷಣ ಸೋಡಾ ಕೊಟ್ಟರು. ಇಲ್ಲಾಂದರೆ 20 ಮಿನಿಟ್ಸ್ ಆದರೂ ವೆಯ್ಟ್ ಮಾಡಬೇಕು. ನಮ್ಗೆ ಸೋಡಾ ಸಿಕ್ಕಿ ನಾವು ಕುಡಿಯೋ ಅಷ್ಟರಲ್ಲೇ ಬರೋ ಅಷ್ಟರಲ್ಲಿ ಮನೆ 5 o'clock ಆಯಿತು. ಸೊ ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ, ಅಲ್ಲಿಂದನೇ ಸ್ನಾನ ಮಾಡ್ಕೊಂಡು ಬಂದಿಲ್ಲ, ಅಲ್ಲಿಂದ ಮಾಡ್ಕೊಬಂದರು, ಇಲ್ಲಿ ಮಾಡಿಸ್ತಾರೆ. ಸೊ ಎಡೆ ಇಡಬೇಕಲ್ವ, ಅದಕ್ಕೆ ಅಲ್ಲಿಂದ ಬಂದು ಅಂಡೆ ಒಲೆಯಲ್ಲಿ ನೀರು ಕಾಯಿಸಿದ್ರು. ಫ್ರೆಶ್ಶಾಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ, ಸೊ 6 ಗಂಟೆ ಕರೆಕ್ಟಾಗಿ ಎಡೆ ಇಡ್ತಾರೆ. ಸೊ ರೆಡಿಯಾಗಿ ಈ ಸಲ ರಕ್ಷಿ ಮಿಸ್ಸು. ನಾನು 1.5 year ಅವಳನ್ನ ಬಿಟ್ಟು ಯಾವಾಗಲೂ ನಾನು ಊರಿಗೆ ಹೋಗಿಲ್ಲ. ಯಾವಾಗಲೂ ಅವಳು ನನ್ನ ಜೊತೆ ಇರ್ತಾನೆ ಇದ್ಲು. ಈ ಸಲನೇ ಅವಳನ್ನ ಬಿಟ್ಟು ಊರಿಗೆ ಹೋಗಿದ್ದು. ಬಿಕಾಸ್ ಅವ್ರ ಊರಲ್ಲೂ ಹಬ್ಬ ಇದೆ. ಅವ್ರ ಊರಲ್ಲಿ ನಾಳೆ ಇದೆ, ಮಂಡೇ ಇರೋದ್ರಿಂದ ಅವಳು ಬರೋಕ್ಕಾಗಲಿಲ್ಲ. ಇಲ್ಲ ಅಂದಿದ್ದರೆ ಅವಳನ್ನ ಎತ್ತಾಕೊಂಡು ಹೋಗ್ತಿದ್ದೆ ಜೊತೆಯಲ್ಲಿ. ಈ ಸಲ ಅವಳು ಮಿಸ್ ಆಗಿದ್ದಾಳೆ ಅಷ್ಟೇ. ಆದರೆ ನಾನು ನಾಳೆ ಅವ್ರ ಮನೆಗೆ ಹೋಗ್ತೀನಿ. ಅವ್ರ ಮನೆಗೂ ನಮ್ಮ ಮನೆಗೂ ಡಿಫ್ರೆಂಟ್ ಇದೆ ಹಬ್ಬ. ಅವ್ರದ್ದು ದ್ವಾದಶಿ ದಿನ ಹಬ್ಬ, ನಮ್ಮದು ಏಕಾದಶಿ ದಿನ ಹಬ್ಬ. ಆಮೇಲೆ ಅವರೆಲ್ಲ ಐಟಮ್ಸು ಮಾಡ್ತಾರೆ, ನಾವೆಲ್ಲ ಐಟಮ್ಸು ಮಾಡಲ್ಲ. ನಾವು ಪಿತೃಪಕ್ಷಾಗಿ ಮಾಡ್ತೀವಿ, ಮಹಾಲಯ ಅಮಾವಾಸ್ಯೆ ಇದೆಯಲ್ಲ. ಸೊ ಅದಕ್ಕೆ ನಾವೆಲ್ಲ ಐಟಮ್ಸ್ ಮಾಡ್ತೀವಿ. ಅವ್ರು ಅವಾಗ ಜಸ್ಟ್ ಮಟನ್ ಅಷ್ಟೇ ಎಡೆ ಇಡ್ತಾರೆ. ಈ ಥರ ಡಿಫ್ರೆಂಟು. ಅಂದರೆ ಹಳ್ಳಿ ಒಂದು 3 kilometer ಡಿಫ್ರೆಂಟ್ ಇದೆ ಅಷ್ಟೇ. ಅಷ್ಟಕ್ಕೇ ಇಷ್ಟೊಂದು ಡಿಫ್ರೆಂಟ್ ಇರುತ್ತೆ ಉಪವಾಸ ಹಬ್ಬ ಅಷ್ಟೇ. ಸೊ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾಯಿದ್ರು. ಎಲ್ಲ ಥರ ಫ್ರೂಟ್ಸು ಇಡ್ತಾರೆ ಇವರು. ಅಷ್ಟೇ ನಮ್ಮ ಬ್ರದರ್ ಬಂದರು, ಬಿಸಿ ಬಜ್ಜಿ ಹಾಕಿದ್ರು. ಅವ್ರ ಮನೆಯಲ್ಲಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇರಲಿಲ್ಲ, ಬಿಕಾಸ್ ಅವರ ಅಪ್ಪ ತೀರೋಗಿದ್ರು. ಅದರಿಂದ 1 month ಆಗಿತ್ತು ಅಂತ ಹೇಳ್ಬಿಟ್ಟು ಹಬ್ಬ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ ಸೆಲೆಬ್ರೇಷನ್. ಅದಕ್ಕೆ ಬಂದಿದ್ರು. ಹಾಗೆ ಅವ್ರದ್ದು ನಾಳೆ ತಿಂಡಿ ತಿಥಿ ಇತ್ತು, ಹಾಗೆ ಬಂದಿದ್ರು ಮನೆ ಹತ್ರ. ಈ ಥರ ಉಪವಾಸ ಹಬ್ಬದಲ್ಲಿ ಪಟ ಬಿಡ್ತಾರೆ.
ಈ ಊರದ್ದು ಒಂದು ಏನೋ ಗೊತ್ತಿಲ್ಲ. ಬಟ್ ನಮ್ಮಮ್ಮ ಊರ ಕಡೆ ಎಲ್ಲ ಈ ಥರ ಎಲ್ಲ ಏನಿಲ್ಲ. ಜಸ್ಟ್ ನಮಗೆ ಸ್ಟಾರ್ಟ್ ಆಗೋದೇ ವರಮಹಾಲಕ್ಷ್ಮಿ ಹಬ್ಬದಿಂದ. ಬಟ್ ಇವ್ರಿಗೆ ಉಪವಾಸದ ಹಬ್ಬನೇ ಫಸ್ಟು ಹಬ್ಬ ಸ್ಟಾರ್ಟ್ ಆಗೋದು. ಈ ಥರ ಎಲ್ಲರೂ ಸಿಕ್ಕಾಬಿಟ್ಟೆ ಪಟ ಎಲ್ಲ ಬಿಡ್ತಾ ಇರ್ತಾರೆ. ನಾನು ಲಾಸ್ಟ್ ಇಯರ್ ಬಿಟ್ಟಿದ್ದೆ ಒಂದು ಸಲ ಅಷ್ಟೇ, ಅದಾದಮೇಲೆ ಏನು ಬಿಟ್ಟಿಲ್ಲ. ಈ ಸಲ ಬಿಡೋಕ್ಕಾಗಿ ಸೊ ನಾನು ಹಾಗೆ ಕೌಂಟ್ ಮಾಡ್ತಾಯಿದ್ದೆ ಎಷ್ಟು ಪಟ ಬಿಟ್ಟಿದ್ರು ಅಂತ. ಒಂದು 5-6 ಬಿಟ್ಟಿದ್ರು ಅಷ್ಟೇ. ಮತ್ತು ಟೈಮ್ ಆಗುತ್ತಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೋತಾ ಇದ್ದೆ. ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಸಿಕ್ಕಾಬಿಟ್ಟಾಯಿತು. ಈ ಗಾಳಿ ಬಿಡ್ತಾವಂತೂ ಸಿಕ್ಕಾಬಿಟ್ಟೆ. ಸೊ ಈ ಥರ ಇದು ಸತ್ತವರಿಗೆ ಇಡೋದೇ. ನಮ್ಮೂರ ಕಡೆ ಎಲ್ಲ 3 ಟೈಮ್ಸು ಇಡ್ತಾರೆ. ಒಂದು ಇದು ಉಪವಾಸ ಹಬ್ಬ, ಸೆಕೆಂಡ್ ಒಂದು ಪಕ್ಷ, 3ನೇದು ಯುಗಾದಿಲಿ ಇಡ್ತಾರೆ. ಯುಗಾದಿಲಿ ಒಬ್ಬಟ್ಟು ಇಡ್ತಾರೆ. ಸೊ ಈ ಹಬ್ಬದಲ್ಲಿ ಕಜ್ಜಾಯ ಇಡ್ತಾರೆ. ಅದರಲ್ಲೆಲ್ಲ ಚಕ್ಲಿ ನಿಪ್ಪಟ್ಟು ನಾನ್ ವೆಜ್ಜು ಇಡ್ತಾರೆ. ನಮ್ಮಮ್ಮ ಮನೆ ಕಡೆನೂ ಉಪವಾಸ ಹಬ್ಬ ಮಾಡಲ್ಲ ನಾವು. ವರಮಹಾಲಕ್ಷ್ಮಿನೇ ಸ್ಟಾರ್ಟಿಂಗ್ ಹಬ್ಬ ನಮಗೆ. ಆಮೇಲೆ ಗೌರಿ, ಆಮೇಲೆ ಈ ಥರ ಪಕ್ಷ ಹಬ್ಬ. ನಾವು ಅದಕ್ಕೆ ಸ್ವೀಟು, ಇವ್ರು ನಮ್ಮನೆ ಇಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ನಾನ್ ವೆಜ್ಜು, ನಮ್ಮಮ್ಮನ ಮೇಲೆ ಸ್ವೀಟ್ ಇಡ್ತಾರೆ ಅಷ್ಟೇ. ಪಾಯಸ, ಇಡ್ಲಿ ಪ್ರತಿಯೊಂದು ಇಡ್ತಾರೆ ಅಲ್ಲಿ. ಇಷ್ಟೇ ಡಿಫ್ರೆಂಟು. ಆವಾಗ ರಕ್ಷಿ ಅವ್ರ ಮನೇಲಿ ಜಸ್ಟ್ ನಾನ್ ವೆಜ್ ಅಷ್ಟೇ. ಡಿಫ್ರೆಂಟ್ ಅಂದರೆ ಇನ್ನೊಂದು ಇಲ್ಲೇ ಬ್ಯಾಡ್ರಳ್ಳಿ ಅಂತ ಊರಿದೆ. ಸೊ ಅಲ್ಲಿ ಒಂದು ಟೆಂಪಲ್ ಇದೆ. ಏನಪ್ಪ ವಿಶೇಷತೆ ಅಂತ ಅಂದರೆ ಅಲ್ಲಿ ನ್ಯೂ ಕಪಲ್ಸು ಮದುವೆ ಆಗಿರ್ತಾರಲ್ಲ, ಸೊ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಅಲ್ಲಿ ಒಂದು ಬೆಟ್ಟದ ಹತ್ರನೇ ಏನೋ ಕಪಲ್ಸು ಪಟ ಹಾರಿಸ್ತಾರೆ. ಪಟ ಹಾರಿಸ್ತಾರೆ. ಇದು ಈ ಹಬ್ಬದ್ದು ಒಂದು ಏನು ಉಪವಾಸ ಹಬ್ಬದ ಮಹತ್ವ. ಇಷ್ಟೇ ನನಗೂ ಗೊತ್ತಿರೋದು. ನನ್ನ ಕಪಲ್ಸ್ ಎಲ್ಲ ನಾರ್ಮಲ್ ಹುಡುಗರೆಲ್ಲ ಬಿಡ್ತಾರೆ ಅಷ್ಟೇ. ಬಟ್ ಆ ಊರಲ್ಲೆಲ್ಲ ಏನೋ ಇದಂತಾರಲ್ಲ, ಈ ಪಾರ್ವಾಳ ಬಿಡೋ ಥರ ಪಟ ಎಲ್ಲ ಒಂಡೆ ಎಲ್ಲ ಬಿಡ್ತಾರೆ, ಚೆನ್ನಾಗಿರುತ್ತೆ. ಸೊ ಇಲ್ಲಿ ಕಜ್ಜಾಯ, ಬಜ್ಜಿ ಮತ್ತು ವಡೆ ಇದೆಲ್ಲ ಫ್ರೂಟ್ಸ್ ಇಡ್ತಾರೆ. ಅನ್ನ, ಸಾಂಬಾರು, ಪಲ್ಯ. ಇವ್ರು ಪಾಯಸ ಇಡಲ್ಲ. ಸೇಮ್ ಇದು ಜೆಂಟ್ಸ್ಗೆ, ಇದು ಲೇಡೀಸ್ಗೆ ಸೇಮ್ ಇಬ್ರಿಗೂ ಈ ಥರ ಅನ್ನ, ಸಾಂಬಾರು, ಪಲ್ಯ ಮಾಡಿ ಇಡ್ತಾರೆ. ಇದೇನೋ ನಸೆ. ಆವಾಗ ಏನೇನೋ ಅವರು ಕುಡಿತಿದ್ರೆ ಎಣ್ಣೆನೂ ಇಡ್ತಾರೆ, ಬಿಡಿ ಸೇರ್ತಿದ್ರೆ ಬಿಡಿನೂ ಇಡ್ತಾರೆ. ಇದೇನೋ ನಸೆ ಅಂತ ಇಟ್ಟಿದ್ದಾರೆ. ಸೊ ಲೇಡೀಸ್ಗೊಂದು ಜೆಂಟ್ಸ್ಗೊಂದು ಇಟ್ಟು ಕಾಯೆಲ್ಲ ಹೊಡೆದು ಧೂಪ ಎಲ್ಲ ಹಾಕಿ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ. ಸೊ ಪೂಜೆ ಅಷ್ಟೇ. ಪೂಜೆ ಮಾಡಿ ಹೋಗಿ ಔಟ್ಸೈಡ್ ಕೂತ್ಕೋತಾರೆ ಒಂದು 20 ಮಿನಿಟ್ಸು. ಒಬ್ಬೊಬ್ಬರು ಒಂದೊಂದು ಥರ ಕೂತ್ಕೋತಾರೆ, ಗೊತ್ತಿಲ್ಲ. ಆದರೆ ನಮ್ಮ ಮಮ್ಮಿ ಮನೇಲಿ ಮಾತ್ರ ಅರ್ಧ ಗಂಟೆ ಕೂರಿಸೇ ಒಳಗಡೆ ಕಳಿಸೋದು ನಮ್ಮಮ್ಮ. ಅರ್ಧ ಗಂಟೆ ಆದಮೇಲೆ ಹೋಗ್ತೀವಿ ನಾವು. ಮಹಾಲಯ ಅಮಾವಾಸ್ಯೆಲಿ ಹಬ್ಬ ಮಾಡಿದಾಗ ಅಲ್ಲಿವರೆಗೂ ಆಚೆಗಡೆನೇ ಕೂತಿರ್ಬೇಕು. ಆವಾಗಾದರೆ ಸ್ವಲ್ಪ ಚಕ್ಲಿ ನಿಪ್ಪಟ್ಟು ತೊಗೊಂಡು ಬಂದ್ಬಿಡೋದು, ಒಂದು ತಟ್ಟೆಗೆ ಹಾಕ್ಕೊಂಡು ಕುತ್ಕೊಂಡು ತಿನ್ಕೊಂಡು ಆರಾಮಾಗಿ ಎಲ್ಲರೂ ಇದು ಮಾಡ್ತಾರೆ. ಇವಾಗ ಫೋನ್ ಹಿಡ್ಕೊಂಡೆಲ್ಲ ಫೋನ್ ನೋಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ತಾರೆ. ಅಷ್ಟೇ ಡಿಫ್ರೆಂಟ್ ಇವಾಗಿಂದಕ್ಕೂ. ಸೊ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ. ಎಲ್ಲರೂ ಪೂಜೆ ಮಾಡ್ತಾರೆ. ಒಬ್ಬೊಬ್ಬರಾಗಿ ಬಂದು ಲಾಸ್ಟ್ ಇಯರ್ ನನ್ನ ಜೊತೆ ರಕ್ಷಿ ಇದ್ಲು. ನಾನು ಯಾವುದ್ರಲ್ಲೂ ಅವಳೊಂದು ಮಿಸ್ ಮಾಡಿ ಹೋಗೇ ಇರಲಿಲ್ಲ. ಪಾಪ ಇದರಲ್ಲೇ ಮಿಸ್ ಮಾಡಿದ್ದು. ಅವ್ರ ಮನೆಯಲ್ಲಿ ಅವ್ರ ಮಾವ ಮೇ ಬಿ ತೀರೋಗಿಲ್ಲ ಅಂದಿದ್ರೆ ಮಾಡ್ತಿದ್ರು ಏನೋ, ನನಗೂ ಅಷ್ಟೇ ಗೊತ್ತಿಲ್ಲ. ಅವ್ರ ಮಾವ ಲಾಸ್ಟ್ ಇಯರ್ ತೀರೋದ್ರು. ಸೊ ಅದಕ್ಕೋಸ್ಕರ ಅವಳು ಈ ವರ್ಷ ಹಬ್ಬ ಮಾಡ್ತಾ ಇದ್ದಾಳೆ. ಇಲ್ಲಾಂದರೆ ಮಾಡ್ತಿರ್ಲಿಲ್ಲ. ಮೇ ಬಿ ಅವ್ರ ಅತ್ತೆ ತೀರೋಗಿದ್ರು. ಪಾಪು ಅವ್ರ ಯಜಮಾನ್ರು ಚಿಕ್ಕವರಿದ್ದಾಗ. ಸೊ ಮುತ್ತೈದೆ ಪೂಜೆ ಅಷ್ಟೇ ಮಾಡ್ತಾಯಿದ್ರು ಅನಿಸುತ್ತೆ, ನನಗೂ ಅಷ್ಟಾಗಿ ಗೊತ್ತಿಲ್ಲ. ಸೊ ಅದಕ್ಕೆ ಈ ವರ್ಷ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಈ ವರ್ಷ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಸೊ ಇವ್ರ ಅಜ್ಜಿ, ಅವ್ರ ತಾತ ನಾನು ನೋಡಿಲ್ಲ. ಸೊ ಅವ್ರ ಅಜ್ಜಿ ಫೋಟೋ ಮಾಮೂಲಿ ಸತ್ತವ್ರ ಫೋಟೋಗೆಲ್ಲ ಹೂವು ಹಾಕಿ ಪೂಜೆ ಎಲ್ಲ ಮಾಡಿ ದೇವ್ರ ಮನೆಗೆ ನಾನು ಹೋಗೋಷ್ಟರಲ್ಲಿ ಅವರೇ ಪೂಜೆ ಮಾಡಿದರು. ನಾವು ಹೋಗೋ ಅಷ್ಟರಲ್ಲೇ ಟೈಮ್ ಆಯಿತು. ನಮಗೆ ಮಾರ್ನಿಂಗ್ ಟ್ರೈನ್ ಮಿಸ್ ಆಯಿತು. ಇಲ್ಲಿ ಬೇರೆ ಟ್ರೈನು ಟೈಮಿಂಗ್ ಸಜೆಸ್ಟ್ ಆಗಿಲ್ಲ, ನಮಗೆ ಬಸ್ಸಲ್ಲಿ ಜರ್ನಿ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಮಾರ್ನಿಂಗ್ ಬಿಟ್ಟರೆ ಇನ್ನು ರಾಜಾರಾಣಿ ಅಂತೂ ಪಾಂಡುಪುರದಲ್ಲಿ ನಿಲ್ಲಿಸಲ್ಲ. ಅದು ಬಿಟ್ಟರೆ ನಾವು ಮಾಲ್ಗುಡಿಗೆ ಹೋಗಬೇಕಿತ್ತು. ಅದಕ್ಕೆ ಮಾಲ್ಗುಡಿಗೆ ಹೋದ್ವಿ. ಅದು ಸೂಪರ್ ಫಾಸ್ಟ್ ಅಂತೇಳಿ ಹಿಂಗಾಡಿ ಆ ಟ್ರೈನ್ ತಲುಪೋ ಅಷ್ಟರಲ್ಲೇ 4 o'clock ಮಾಡ್ದೆ. ಏನು ಮಾಡೋಕ್ಕಾಗಲ್ಲ. ಹೋಗಿ ಇಳಿದು ಮನೆಗೆ ಹೋಗೋಷ್ಟರಲ್ಲೇ ಟೈಮ್ ಆಯಿತು. ಅದು ಬಿಟ್ಟರೆ ಮಿಡ್ಲಲ್ಲಿ ಯಾವುದೂ ಇಲ್ಲ. ಮತ್ತೆ ಪ್ಯಾಸೆಂಜರ್ಗೆ ಹೋಗಬೇಕು. ಪ್ಯಾಸೆಂಜರ್ ಅಂದರೆ ಎಲ್ಲ ಹಳ್ಳಿಲೆಲ್ಲ ನಿಲ್ಸ್ಕೊಂಡು ಹೋಗೋ ಅಷ್ಟರಲ್ಲೇ ಸಾಕಾಗುತ್ತೆ. ಇದಕ್ಕೆ ಹೋಗ್ಬಿಟ್ರೆ ಬೆಸ್ಟ್ ಅಲ್ಲ. ಮತ್ತು 6 ಗಂಟೆ ಆಗುತ್ತೆ ಅದು ಪಾಂಡುಪುರ ಹೋಗೋಷ್ಟರಲ್ಲಿ. 6 ಗಂಟೆಲಿ ಅಷ್ಟರಲ್ಲೆಲ್ಲ ಇವರೆಲ್ಲ ಎಡೆ ಇಡ್ತಾರಲ್ಲ ಅಂತ ಹೇಳ್ಬಿಟ್ಟು ಹೊರಟ್ಬಿಡೋಣ ಅಂತ ಮಾಲ್ಗುಡಿಗೆ ಹೋದ್ವಿ. ಸ್ವಲ್ಪ ಇಲ್ಲಿಗೆ ಬಂದಾಗಿಂದ ನಮಗೆ ಊರಿಗೆ ಟ್ರಾವೆಲಿಂಗ್ ಮಾತ್ರ ಡಿಸ್ಟರ್ಬೆನ್ಸ್ ಅನಿಸುತ್ತೆ ಸಿಕ್ಕಾಬಿಟ್ಟೆ. ಇದೇ ಟ್ರೈನೇ ಎತ್ತಬೇಕು ಅನ್ನೋ ಒಂದಿದು ಸಿಕ್ಕಾಬಿಟ್ಟೆ ಹಿಂಸೆ ಅನಿಸುತ್ತೆ.
ಇನ್ನು ಬಸ್ ಜರ್ನಿ ಅಂತೂ ಈ ಫ್ರೀ ಬಸ್ ಆದಾಗಿಂದ ಕಷ್ಟ, ಹೋಗೋಕ್ಕಾಗಲ್ಲ. ಸೊ ನಾನು ಬಸ್ಸಲ್ಲಿ ಜರ್ನಿ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಹೋಗಲ್ಲ. ಸೊ ಈ ಥರ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದಾರೆ. ಈ ಕಡೆ ಇವ್ರ ಅಜ್ಜಿಗೂ ಎಲ್ಲ ಪೂಜೆ ಮಾಡಿದರು. ಇನ್ನು ಎಲ್ಲರೂ ಪೂಜೆ ಆಯ್ತಲ್ಲ, ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಔಟ್ಸೈಡ್ ಬಂದು ಕೂತ್ಕೊಂಡ್ವಿ. ಅದೇ ಹೇಳಿದ್ನಲ್ಲ ನಾನು, ನನಗೆ ರಕ್ಷಿ ಇದ್ರೆ ಚೆನ್ನಾಗಿರ್ತಿದ್ದು. ಅವಳಿನ್ನ ಸ್ಪೆಷಲಾಗಿ ಏನಾದರೂ ಮಾಡ್ಕೊಂಬಂದು ಜೊತೆಲೇ ಕೂತ್ಕೋತಾಳೆ. ಈ ಥರ ಬಜ್ಜಿ ವಡೆ ಹಾಲು ಕಾಯಿಸ್ಕೊಂಡು ಬಂದು ಕೂತ್ಕೊಂಡ್ವಿ. ಒಂದು 15 ನಿಮಿಷನಾದ್ರು ಇವ್ರು ಕೂತ್ಕೋತಾರೆ. ಆಚೆಗಡೆ ಇನ್ನೇನು ಮಾಡೋದು, ಅಷ್ಟೊಳಗೆ ಕಾಫಿ ಟೀ ಆದರೂ ಕುಡ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ಕೊಂಡ್ಬಂದು ಆಚೆಗಡೆ ಎಲ್ಲರೂ ಕೂತಿದ್ವಿ. ಸೊ ನನ್ನ ಆದ್ಮೀನು ಊರಿಂದ ಬಂದಿದ್ದರು. ಇವಳು ಏನೋ ಅವಳನ್ನ ಹಾಡ್ಕೊತಾ ಇದ್ದಾಳೆ, ಹಿಂಗೆ ಕೂತ್ಕೋತಾಳೆ ಹಂಗೆ ಕೂತ್ಕೋತಾಳೆ, ಸಣ್ಣ ಇದ್ದಾಳೆ ಅಂತ ಹಾಡ್ಕೊತಾ ಇದ್ದಾಳೆ. ಬೈಟ್ ನೀನು ತೋರಿಸು ಕೂತ್ಕೋತಾಳೆ. ಮತ್ತೆ ಬಂದು ಕದ ಕುಟ್ಟಿ ಕದ ಬಾಗಿಲು ಕುಟ್ಟಿ ತೆಗ್ದವ್ರೆ. ಇವಾಗ ಏನು ತಿಂಡಿ ಬೇಕು ಅದು ಎತ್ಕೋಬೋದು. ನನಗೆ ಸೌತೆಕಾಯಿ ಸ್ವಲ್ಪ ಆರೋಗ್ಯ ಆಗಲಿ ಅಂತ. ಇವಾಗಲೇ ಸೌತೆಕಾಯಿ ತಿಂದರೆ ಏನಾಗಲ್ಲ, ಊಟ ಮರಸೇಬು ಮೈ ಫೇವ್ರೇಟ್, ಮರದ ಸೇಬು. ಈ ಸೇಬು ಕೊಟ್ಬಿಟ್ಟು ಕಣಪ್ಪ, ಒಂದು ಭಾಗ ಸಾಕು ಪಾಪ. ನಾನು ಎತ್ಕೊಂಡೆ, ಅವಳು ಸೌತೆಕಾಯಿನೇ ಎತ್ಕೊಳ್ಳೋದು. ಇಲ್ಲ ಮಸಿ ಪಲ್ಯ ಎತ್ಕೊತೆ. ಮಾವಿನಕಾಯಿ ಎತ್ಕೊತಾವ ನೋಡು. ಇದ್ರ ಕಾಯಿ ಕೊಳ್ಳಮಗ ಅವ್ಳಿಗೆ ಮನಸ್ಸೆ ಸುತ್ತಿಗೆ ಎತ್ಕೊಂಡೆ. ಓಹೋ ಪಲ್ಯ ಸೊ ಇಲ್ಲಿ ಏನಾದರೂ ಥರ ಎಡೆಯಿಂದ ಎತ್ಕೊಂಡು ಬಂದ ತಕ್ಷಣ ತಿನ್ನಬೇಕು ಅನ್ನೋದು ಒಂದು ಪದ್ಧತಿ. ಸೊ ನಾನು ಸೌತೆಕಾಯಿ ನಂಗೆ ಮರಸೇವು ಅಂದರೆ ಇಷ್ಟ, ಈ ಟೈಮಲ್ಲಿ ಬಿಡೋದು, ಅದಕ್ಕೆ ಅದನ್ನು ಮಾತ್ರ ತೊಗೊಂಡೆ. ನೆಕ್ಸ್ಟ್ ಅದಾದ ತಕ್ಷಣ ನಾವು ಅಲ್ಲಿಂದ ಬಂದಿದ್ವಲ್ಲ, ಊಟ ಬೇಗ ಮಾಡೋಣ ಅಂತೇಳ್ಬಿಟ್ಟು ಒಂದು 8 o'clockಗೆ ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಪಾಯಸ ಇವರು ಎಡೆಗಿಡಲ್ಲ ಅಷ್ಟೇ, ಬಟ್ ಊಟಕ್ಕೆಲ್ಲ ಮಾಡ್ಕೋತಾರೆ. ನನಗೆ ಇದ್ರ ಜೊತೆಗೆ ತುಪ್ಪ ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಲಾಸ್ಟ್ ಟೈಮ್ ನಾನು ರಕ್ಷಿದೆ ಥರ ತುಪ್ಪ ಎಲ್ಲ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಕಜ್ಜಾಯ ಮಾಡಿದ್ವಿ. ನಾವು ಕಜ್ಜಾಯ ಮಾಡಿದ್ವಿ ಲಾಸ್ಟ್ ಟೈಮು, ನಾನು ಇದ್ದೆ. ಈ ಸಲ ಹೋಗಿಲ್ಲ ಕಜ್ಜಾಯ ಮಾಡೋಕ್ಕೆ, ಅವರೇ ಮಾಡ್ಕೊಂಡಿದ್ದಾರೆ. ಅದರಿಂದ ಸೊ ಥರ ವಡೆ ಪಾಯಸ ಬಜ್ಜಿ ಕಜ್ಜಾಯ ಸ್ವಲ್ಪ ತಿಂದು ಹಸಿ ತಣ್ಣಿಕಾಯಿ ಸಾಂಬಾರು ಮಾಡಿದರು, ಹೀರೆಕಾಯಿ ಪಲ್ಯ ಮಾಡಿದರು. ಊಟ ಅಂತೂ ಭರ್ಜರಿಯಾಗಿ ಮುಗೀತು. ಅದರಲ್ಲೆಲ್ಲ ನಾನು ಜಾಸ್ತಿ ರಕ್ಷಿ ಮಿಸ್ ಮಾಡ್ಕೋತೀನಿ ಅಷ್ಟೇ. ಸೊ ಅಲ್ಲಿಂದ ನಿದ್ದೆ ಬಡೆ ಎಳಿತಾ ಆಯಿತು. ಅಂಡೆ ನೀರು ಸ್ನಾನ ಬೇರೆ ಮಾಡಿದ್ವಲ್ಲ, ಇನ್ನು ಊಟ ಮಾಡಿದ ತಕ್ಷಣ ಮಲ್ಗೋಣ ಆಯಿತಾ ಅಂತ ಅಂದ್ಬಿಟ್ಟು ಮಲ್ಕೊಳಕ್ಕೆ ಹೋದ್ವಿ. ಸೊ ಇದೇ ಉಪವಾಸ ಹಬ್ಬ. ಬೇರೆ ಕಡೆ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮಂಡ್ಯ ಡಿಸ್ಟಿಕಲ್ಲಿ ಈ ಕಡೆ ಪಾಂಡುಪುರ, ಮೇ ಬಿ ಜಕ್ನಳ್ಳಿ, ಈ ಕಡೆ ಶ್ರೀರಂಗಪಟ್ಟಣ ಸೈಡ್ ನಂಗೆ ಗೊತ್ತಿಲ್ಲ. ಆ ಸರೌಂಡಿಂಗಲ್ಲಿ ಮಾಡಬಹುದೇನೋ, ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇಷ್ಟೇ ನಂಗೆ ಗೊತ್ತಿರೋದು, ಇದೇ ಉಪವಾಸ ಹಬ್ಬ ಅಂತ ಕರೀತಾರೆ. ಸೊ ಇವತ್ತಿನ ಲಾಗ್ ಇದೇನೆ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ಅದ್ರಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.